ವೀಕ್ಷಕರೇ, ಅದು 1993 ಏಪ್ರಿಲ್ 5ನೇ ತಾರೀಕು. ಅವತ್ತು ಬಾಂಬೆಯ ಕೂಪರ್ ಆಸ್ಪತ್ರೆ ಕಡೆಗೆ ಒಂದು ಆಂಬುಲೆನ್ಸ್ ತುಂಬಾ ವೇಗವಾಗಿ ಹೊರಟಿತ್ತು. ಅದರಲ್ಲಿ ಒಬ್ಬ ಟೀನೇಜ್ ಯುವತಿ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ಲು. ಆಕೆ ಅದೇ ರಾತ್ರಿ ಅಲ್ಲಿಯ ಒಂದು ಬಿಲ್ಡಿಂಗ್ ಮೇಲಿಂದ ಕೆಳಕ್ಕೆ ಬಿದ್ದು ತೀವ್ರ ಪೆಟ್ಟನ್ನ ಮಾಡ್ಕೊಂಡಿದ್ಲು. ಆಂಬುಲೆನ್ಸ್ ಸ್ಟ್ರೆಚರ್ ಮೇಲೆ ಮಲಗಿದಂತ ಆಕೆ ಅದರೊಳಗಿದ್ದಂತ ವೈದ್ಯರ ಕೈಯನ್ನ ಬಲವಾಗಿ ಹಿಡ್ಕೊಂಡಿದ್ಲು. ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದಂತ ಆ ಯುವತಿ ವೈದ್ಯರು ತನ್ನನ್ನ ಬದುಕಿಸ್ತಾರೆ ಅಂತ ನಂಬಿದ್ಲು. ಆ ಕ್ಷಣಕ್ಕೆ ಆಕೆಗೆ ಇದ್ದಂತ ಏಕೈಕ ಭರವಸೆ ಅಂದ್ರೆ ಅದು ಆ ವೈದ್ಯರು ಮಾತ್ರ ಅಂತಾನೆ ಹೇಳಬಹುದು. ಆಂಬುಲೆನ್ಸ್ ಆಸ್ಪತ್ರೆ ಬಳಿ ಬರ್ತಿದ್ದ ಹಾಗೇನೆ ಆಕೆಯನ್ನ ಇನ್ನೇನು ಸ್ಟ್ರೆಚರ್ ನಲ್ಲಿ ಮಲಗಿಸಿ ಒಳಗಿದಂತ ಐಸಿಯು ಕಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಕೆಲವೇ ಸೆಕೆಂಡ್ಗಳ ಒಳಗೆ ಆ ಯುವತಿಯ ಜೀವ ಹಾರ್ಹೋಯಿತು. ವೀಕ್ಷಕರೇ, ಈ ರೀತಿ ಪ್ರಾಣ ಬಿಟ್ಟಂತ ಆ ಯುವತಿ ಬೇರೆ ಯಾರೂ ಅಲ್ಲ, ಅವರೇ ಬಾಲಿವುಡ್ ನ ಖ್ಯಾತ ನಟಿಯಾಗಿದ್ದಂತ ದಿವ್ಯಾ ಭಾರತಿ. ಬಹುಶಃ ನಮ್ಮ ದೇಶದಲ್ಲಿ ಈ ನಟಿಯ ಸಾವಿನಷ್ಟು ಬೇರೆ ಯಾರ ಸಾವು ಕೂಡ ಚರ್ಚೆಯನ್ನ ಹುಟ್ಟುಹಾಕಿಲ್ಲ ಅಂತ ಅನ್ಸುತ್ತೆ. ಇದರ ಸುತ್ತ ಸಾಕಷ್ಟು ಕಾಂಟ್ರವರ್ಸಿಗಳು ಹಾಗೂ ಥಿಯರಿಗಳಿವೆ. ಇವತ್ತಿಗೂ ಕೂಡ ನಟಿ ದಿವ್ಯಾ ಭಾರತಿ ಅವರ ಈ ಒಂದು ಸಾವನ್ನ ಕ್ಲಿಯರ್ ಕಟ್ ಆಗಿ ಬಗೆಹರಿಯದ ಕೇಸ್ ಅಂತಾನೆ ಎಲ್ಲರೂ ಕರೀತಾರೆ. ವೀಕ್ಷಕರೇ, ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಟಿ ದಿವ್ಯಾ ಭಾರತಿ ಅವರ ನಿಗೂಢ ಸಾವಿನ ಕುರಿತಾದಂತಹ ಹಲವು ರೋಚಕ ಸಂಗತಿಗಳನ್ನ ಈ ಮುಂದೆ ಕೂಲಂಕಷವಾಗಿ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ವೀಕ್ಷಕರೇ, ಅದು 1974 ಫೆಬ್ರವರಿ 25ನೇ ತಾರೀಕು ಮುಂಬೈನಲ್ಲಿ ವಾಸ ಇದ್ದಂತ ಒಬ್ಬ ಲೈಫ್ ಇನ್ಶೂರೆನ್ಸ್ ಅಧಿಕಾರಿಯಾದಂತ ಓಂ ಪ್ರಕಾಶ್ ಭಾರತಿ ಹಾಗೂ ಅವರ ಪತ್ನಿ ಆದಂತ ಮೀತಾ ಭಾರತಿ ಎಂಬ ದಂಪತಿಗೆ ಜನಿಸಿದಂತ ಮಗುನೇ ಈ ದಿವ್ಯಾ ಭಾರತಿ. ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಂತ ಈ ದಿವ್ಯಾ ಭಾರತಿ ಚಿಕ್ಕಂದಿನಿಂದಲೂ ಕೂಡ ತಾನೆಷ್ಟು ಲಾವಣ್ಯವತಿನೋ ಅಷ್ಟೇ ಚುರುಕು ಸ್ವಭಾವದ ಮತ್ತು ಪ್ರತಿಭಾವಂತ ಬಾಲಕಿ ಕೂಡ ಆಕೆ ಆಗಿದ್ಲು. ಅಷ್ಟು ಮುದ್ದಾಗಿದ್ದಂತ ದಿವ್ಯಾ ಭಾರತಿ ಒಂದು ತಿದ್ದಿದಂತ ಬೊಂಬೆ ರೀತಿ ಇದ್ದವರು. ಇವ್ರಿಗೆ ಕುನಾಲ್ ಅನ್ನುವಂತ ಚಿಕ್ಕ ಸಹೋದರ ಕೂಡ ಇದ್ದ ಹಾಗೂ ಮೊದಲಿಂದನೂ ಕೂಡ ತನ್ನ ತಮ್ಮ ಅಂದ್ರೆ ಇವ್ರಿಗೆ ಜೀವ. ಕುನಾಲ್ ಅವಳಿಗಿಂತ ಚಿಕ್ಕವನೇ ಆದ್ರೂ ಕೂಡ ಅವರಿಬ್ಬರ ನಡುವೆ ಹೇಳ್ಕೊಳ್ಳುವಷ್ಟು ವಯಸ್ಸಿನ ಅಂತರ ಇರಲಿಲ್ಲ. ಹೀಗಾಗಿ ಮೊದಲಿಂದಲೂ ಕೂಡ ಅವನು ಅವಳನ್ನ ಅಕ್ಕ ಅನ್ನುವಂತ ಬದಲು ದಿವ್ಯ ಅಂತಾನೆ ಹೆಸರನ್ನು ಹಿಡಿದು ಕರೀತಾ ಇದ್ದ. ಆದ್ರೆ ಅವನು ಕರೆದಾಗ್ಲೆಲ್ಲ ದಿವ್ಯಾ ಭಾರತಿ ಸ್ವಲ್ಪ ಅಸಮಾಧಾನವನ್ನ ಪಟ್ಕೊಳ್ತಾ ಇದ್ರು. ಇದನ್ನ ಗಮನಿಸಿದಂತ ಇವ್ರ ತಂದೆ ಇದಕ್ಕೊಂದು ಪರಿಹಾರವಾಗಿ ಒಂದ್ ಕೆಲಸ ಮಾಡ್ತಾರೆ. ಇವಳಿಗೆ ಅವರು ದೀದಿ ಎಂಬ ಒಂದು ನಿಕ್ ನೇಮ್ ಅನ್ನ ಕೊಡ್ತಾರೆ. ದೀದಿ ಅಂದ್ರೆ ಹಿಂದಿ ಹಾಗೂ ಮರಾಠಿ ಭಾಷೆಗಳಲ್ಲಿ ಅಕ್ಕ ಅಂತ ಅರ್ಥ. ಈ ಒಂದು ಹೆಸರನ್ನ ಇಟ್ಟ ನಂತರ ಮನೆಯಲ್ಲಿ ಆಕೆ ಪೋಷಕರು ಅವಳನ್ನ ಯಾವಾಗ್ಲೂ ಕೂಡ ದೀದಿ ಅಂತಾನೆ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಆದ್ರೂ ಅವಳ ತಮ್ಮ ಅವಳನ್ನ ದೀದಿ ಅಂತ ಕರೀತಾನೆ ಅನ್ನುವಂತ ನಂಬಿಕೆ ಅವ್ರದಾಗಿತ್ತು. ಆದ್ರೆ ಈ ಕುನಾಲ್ ಮಾತ್ರ ಅವಳನ್ನ ದಿವ್ಯ ಅಂತಾನೆ ಕರೀತಾ ಇದ್ದ. ದಿವ್ಯಾ ಭಾರತಿ ನೋಡೋದಕ್ಕೆ ತುಂಬಾ ಲಕ್ಷಣವಾಗಿ ಹಾಗೂ ಅಂದವಾಗಿದ್ದಂತ ಹುಡುಗಿ. ಹೀಗಾಗಿ ಮನೆಯಲ್ಲಿ ಹಾಗೂ ಮನೆ ಸುತ್ತಮುತ್ತ ಮತ್ತು ತನ್ನೆಲ್ಲ ಸಂಬಂಧಿಕರ ಹತ್ರ ಕೂಡ ಆಕೆಗೆ ಪ್ರೀತಿ ಹಾಗೂ ಸಹಕಾರ ತುಂಬಾ ಮುಕ್ತವಾಗಿಯೇ ಸಿಕ್ತಿತ್ತು. ಆಕೆನ ಬಹುತೇಕ ಎಲ್ಲರೂ ಕೂಡ ಇಷ್ಟಪಡ್ತಿದ್ರು. ಈ ರೀತಿ ಇದ್ದಂತ ದಿವ್ಯಾ ಭಾರತಿ ತಾನು ಸ್ಟಡಿಯಲ್ಲಿ ಮಾತ್ರ ಅಷ್ಟು ಪ್ರತಿಭಾವಂತೆ ಆಗಿರ್ಲಿಲ್ಲ. ಅಷ್ಟೇನು ಉತ್ತಮ ರೀತಿಯಲ್ಲಿ ಅಂಕವನ್ನ ಆಕೆ ಪಡಿತಾ ಇರ್ಲಿಲ್ಲ. ಹಾಗಾಗಿ ಸದಾ ಪರೀಕ್ಷೆಯಲ್ಲಿ ಫೇಲ್ ಆಗ್ತಿದ್ರು. ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಅವರ ತಾಯಿ ಆದಂತ ಮಿತಾ ಭಾರತಿ ತುಂಬಾ ಪ್ರಯತ್ನ ಪಡ್ತಿದ್ರು. ಅವ್ರು ಮನೆಯಲ್ಲಿದ್ದಾಗ ಅವ್ರ ಜೊತೆ ಕುಳಿತು ಪಾಠವನ್ನ ಹೇಳ್ಕೊಡ್ತಿದ್ರು. ಆದ್ರೂ ಕೂಡ ದಿವ್ಯಾ ಅವ್ರ ಗಮನ ಓದಿನ ಮೇಲೆ ಇರ್ಲಿಲ್ಲ. ಅವರ ದೃಷ್ಟಿ ಹಾಗೂ ಮನಸ್ಸು ಬೇರೆ ವಿಷಯಗಳ ಕಡೆ ಕೇಂದ್ರೀಕೃತವಾಗಿತ್ತು. ಅವ್ರ ತಾಯಿ ದಿವ್ಯಾಗೆ ಪಾಠವನ್ನ ಹೇಳ್ಕೊಡುವಾಗ್ಲೆಲ್ಲ ಈಕೆ ಟಿವಿಯಲ್ಲಿ ಬರ್ತಾ ಇದ್ದಂತ ಶ್ರೀದೇವಿ ಅವರ ಡ್ಯಾನ್ಸ್ ಅನ್ನ ನೋಡ್ತಾ ಅವರ ಸುಪ್ರಸಿದ್ಧ ಹಾಡುಗಳಿಗೆ ತಾನು ಕೂಡ ಅದೇ ರೀತಿ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ಲು. ಆ ಕಾಲದಲ್ಲಿ ನಟಿ ಶ್ರೀದೇವಿ ಅವರದ್ದು ಹಿಂದಿ ಚಿತ್ರರಂಗದಲ್ಲಿ ತುಂಬಾ ಪ್ರಮುಖವಾದಂತ ಹೆಸರು. ಅವ್ರಿಗೆ ತುಂಬಾ ಜನ ಅಭಿಮಾನಿಗಳಿದ್ರು. ಆ ಅಭಿಮಾನಿಗಳ ಪೈಕಿ ಈ ದಿವ್ಯಾ ಭಾರತಿ ಕೂಡ ಒಬ್ಬರಾಗಿದ್ರು. ದಿವ್ಯಾ ಭಾರತಿ ಚಿಕ್ಕ ಹುಡುಗಿಯಾಗಿದ್ದಾಗ ನಟಿ ಶ್ರೀದೇವಿ ಅವರನ್ನ ತುಂಬಾ ಇಷ್ಟಪಡ್ತಿದ್ರು. ಅವ್ರಿಗೆ ಮೊದಲಿಂದನೂ ಕೂಡ ಅಭಿನಯ, ನೃತ್ಯ ಹಾಗೂ ಶಾಲಾ ದಿನಗಳಲ್ಲಿ ವಿವಿಧ ಬಗೆಯ ಕ್ರೀಡೆಗಳಲ್ಲಿ ತೀವ್ರವಾದಂತ ಆಸಕ್ತಿ ಇತ್ತು. ವ್ಯಾಸಂಗದಲ್ಲಿ ಅಷ್ಟು ಆಸಕ್ತಿ ಇಲ್ಲದೆ ಹೋದ್ರೂ ಕೂಡ ವಿವಿಧ ಇತರೆ ಸಂಗತಿಗಳನ್ನ ಕಲಿಯುವಂತ ಅಭಿರುಚಿ ಹಾಗೂ ಉತ್ಸಾಹ ಆಕೆಯಲ್ಲಿ ಇತ್ತು. ದಿವ್ಯಾ ಭಾರತಿ ಅವರಿಗೆ ಆಗ ಸುಮಾರು 14ರಿಂದ 15 ವರ್ಷ ವಯಸ್ಸಿರಬಹುದು. ಆ ಒಂದು ಸಮಯದಲ್ಲಿ ಒಬ್ಬ ಖ್ಯಾತ ನಿರ್ದೇಶಕರ ಗಮನ ಈ ದಿವ್ಯಾ ಅವರ ಮೇಲೆ ಬೀಳುತ್ತೆ. ಆ ನಿರ್ದೇಶಕನ ಹೆಸರು ಕೀರ್ತಿ ಕುಮಾರ್. ಇವರು ಬಾಲಿವುಡ್ ನಟರಾದಂತ ಗೋವಿಂದರವರ ಸೋದರ ಕೂಡ ಹೌದು. ಇವರು ಆ ಒಂದು ಸಮಯದಲ್ಲಿ ಆಗ್ಲೇ ತುಂಬಾ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಹಾಗೂ ತಮ್ಮ ಒಂದು ಮುಂದಿನ ಚಿತ್ರಕ್ಕಾಗಿ ಹೊಸ ಮುಖದ ನಟಿಯನ್ನ ಇವರು ಹುಡುಕ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಇವರು ಕಣ್ಣಿಗೆ ಬಿದ್ದವರೇ ನಟಿ ದಿವ್ಯಾ ಭಾರತಿ. ಈ ದಿವ್ಯಾ ಆಗ ಇನ್ನೂ ಕೂಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ. ಇವರನ್ನು ನೋಡಿದ ತಕ್ಷಣ ಕೀರ್ತಿ ಕುಮಾರ್ ಅವರು ಆಕೆನೆ ತನ್ನ ಹೊಸ ಚಿತ್ರದ ನಾಯಕಿ ಅಂತ ಡಿಸೈಡ್ ಮಾಡ್ತಾರೆ. ಈ ಬಗ್ಗೆ ಆಕೆ ಪೋಷಕರನ್ನ ಒಪ್ಪಿಸುವಂತ ಸಲುವಾಗಿ ಅವ್ರ ಮನೆಗೆ ಬರುವಂತ ಕೀರ್ತಿ ಕುಮಾರ್ ಅವರು ನನ್ಗೆ ನನ್ನ ಮುಂದಿನ ಸಿನಿಮಾಗೆ ನಿಮ್ಮ ಮಗಳು ನಾಯಕಿಯಾಗಿ ಬೇಕು, ಇದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂತ ಕೇಳಿದ್ರು. ಆದ್ರೆ ತಮ್ಮ ಮಗಳು ಇನ್ನೂ ಕೂಡ ಚಿಕ್ಕ ವಯಸ್ಸಿನಳು ಆಗಿರೋದ್ರಿಂದ ಈ ಒಂದು ಬೇಡಿಕೆಗೆ ಆಕೆ ಪೋಷಕರು ಒಪ್ಕೊಳ್ಳೋದಿಲ್ಲ. ಆದ್ರೆ ನಿರ್ದೇಶಕರಾದಂತ ಕೀರ್ತಿ ಕುಮಾರ್ ತಮ್ಮ ಪ್ರಯತ್ನವನ್ನ ಮಾತ್ರ ನಿಲ್ಲಿಸಲಿಲ್ಲ. ಅವರು ಸುಮಾರು 3-4 ದಿವಸ ದಿವ್ಯಾ ಭಾರತಿ ಅವ್ರ ಮನೆಗೆ ಬಂದು ಅವರ ಪೋಷಕರನ್ನ ವಿಧವಾಗಿ ಈ ವಿಷಯಕ್ಕೆ ಒಪ್ಸೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ. ಯಾವಾಗ ಅವರು ಕೇಳೋದಿಲ್ವೋ ಆಗ ಕೀರ್ತಿ ಕುಮಾರ್ ತಮ್ಮ ಸೋದರರು ಹಾಗೂ ಅವತ್ತಿನ ಬಾಲಿವುಡ್ ನ ಖ್ಯಾತ ನಟರಾಗಿದ್ದಂತ ಗೋವಿಂದರ್ ಅವರ ಜೊತೆಯಲ್ಲಿ ಇವ್ರ ಮನೆಗೆ ಬಂದು ಮನವಿ ಮಾಡ್ಕೊಳ್ತಾರೆ. ಯಾವಾಗ ಖ್ಯಾತ ನಟರಾದಂತ ಗೋವಿಂದ್ ಅವರು ತಮ್ಮ ಮನೆಗೆ ಬಂದ್ರು ಆಗ ದಿವ್ಯಾ ಭಾರತಿ ಅವರ ಪೋಷಕರು ಕೂಡ ಇದಕ್ಕೆ ಸಮ್ಮತಿಯನ್ನ ಕೊಡ್ತಾರೆ. ಆಗ ದಿವ್ಯಾ ಭಾರತಿಗಂತೂ ಈ ಒಂದು ವಿಷಯ ತುಂಬಾ ಖುಷಿ ಹಾಗೂ ಸಂತೋಷವನ್ನ ತಂದಿತ್ತು.
ಇನ್ಮೇಲೆ ಸಿನಿಮಾ ನಟನೆಯಿಂದ ತೊಡ್ಕೊಳ್ಳುವಂತ ನಾನು ಯಾವುದೇ ಸ್ಟಡಿ ಕಡೆ ಗಮನ ಕೊಡಬೇಕಾಗಿಲ್ಲ ಅಂತ ಅವರು ಒಳೊಳಗೇನೆ ಖುಷಿ ಪಟ್ಟು ಇದು ನಿಜಕ್ಕೂ ದಿವ್ಯಾ ಭಾರತಿ ಅವರ ಬದುಕಲ್ಲಿ ನಡೆದಂತ ಒಂದು ಮಹತ್ವದ ಬದಲಾವಣೆ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಆಕೆಗೆ ಬಂದಿದ್ದಂತ ಆಫರ್ ಸಾಮಾನ್ಯದಲ್ಲ. ಅವತ್ತಿನ ಕಾಲಕ್ಕೆ ಬಾಲಿವುಡ್ ನಲ್ಲಿ ಉನ್ನತ ಮಟ್ಟದ ಹೆಸರನ್ನ ಮಾಡಿದಂತ ನಟ ಗೋವಿಂದ ಅವ್ರ ಜೊತೆ ನಾಯಕಿಯಾಗಿ ನಟಿಸುವಂತ ಅವಕಾಶ ಅವರಿಗೆ ಸಿಕ್ಕಿತ್ತು. ಆದ್ರೆ ಆ ಒಂದು ಸಮಯದಲ್ಲಿ ಅದೇನ್ ನಡೀತೋ ಗೊತ್ತಿಲ್ಲ. ಗೋವಿಂದ ಜೊತೆ ಇವರು ನಾಯಕಿಯಾಗಿ ಆಯ್ಕೆ ಆಗ್ಲಿಲ್ಲ. ಅವ್ರ ಬದಲು ಬೇರೊಬ್ಬರನ್ನ ಅಲ್ಲಿ ರೀಪ್ಲೇಸ್ ಮಾಡಿ ಆ ಒಂದು ಸಿನಿಮಾವನ್ನ ಮುಗಿಸಲಾಯಿತು. ಇದಾದ ನಂತರ ಕೂಡ ಇಂಥ ವ್ಯತಿರಿಕ್ತ ಬೆಳವಣಿಗೆಗಳ ಸರಣಿ ಮಾತ್ರ ನಿಲ್ಲಿಲ್ಲ. ಅವರು ಯಾವುದೇ ಚಿತ್ರಕ್ಕೆ ಆಯ್ಕೆ ಆದ್ರೂ ಕೂಡ ಒಂದು ಅದರ ಶೂಟಿಂಗ್ ಕ್ಯಾನ್ಸಲ್ ಆಗ್ತಿತ್ತು ಅಥವಾ ಬೇರೆ ಏನಾದ್ರೂ ಅನಿರೀಕ್ಷಿತ ತೊಂದರೆಯಲ್ಲಿ ಉಂಟಾಗ್ತಿತ್ತು. ಪ್ರತಿ ಸಲ ಕೂಡ ಇವ್ರ ಬದಲು ಇನ್ನೊಬ್ಬ ನಟಿಯನ್ನ ಹಾಕೊಂಡಾಗ ತನ್ಗೆ ಅವಕಾಶ ಸಿಗುತ್ತಾ ಇಲ್ವೋ ಅನ್ನುವಂತ ಅನುಮಾನ ಆಗ ದಿವ್ಯಾ ಭಾರತಿ ಅವರಲ್ಲಿ ಉಂಟಾಗಿತ್ತು. ಇವ್ರಿಗೆ ಆರಂಭದಲ್ಲಿ ಹಿಂದಿ ಚಿತ್ರಗಳಲ್ಲಿ ನಡೆಸುವಂತ ಆಫರ್ ಬಂದರೂ ಕೂಡ ಅವ್ಯಾವನು ಸಕ್ಸಸ್ ಆಗ್ಲಿಲ್ಲ. ಈ ಒಂದು ಸಮಯದಲ್ಲಿ ಅವ್ರಿಗೆ ಸೌತ್ ಇಂಡಿಯಾದಿಂದ ಒಂದು ಸಿನಿಮಾದ ಅವಕಾಶ ಸಿಗುತ್ತೆ. ವೀಕ್ಷಕರೇ, ದಿವ್ಯಾ ಭಾರತಿ ಅವರು ತಮ್ಮ ಡೆಬ್ಯೂವನ್ನ ತೆಲುಗು ಚಿತ್ರರಂಗದ ಮೂಲಕ ಶುರು ಮಾಡ್ತಾರೆ. ಆ ರೀತಿ ಇವರು ನಡೆಸಿದಂತ ಮೊಟ್ಟ ಮೊದಲ ಚಿತ್ರನೇ ತೆಲುಗಿನ ಬೊಬ್ಬಿಲಿ ರಾಜ. ಈ ಒಂದು ಸಿನಿಮಾದ ಹೀರೋ ಆಗಿದ್ದವರು ತೆಲುಗಿನ ಯಶಸ್ವಿ ನಟರಾದಂತ ವೆಂಕಟೇಶ್. ಹಾಗೂ ಈ ಒಂದು ಚಿತ್ರ 1990ರಲ್ಲಿ ಬಿಡುಗಡೆ ಕಾಣುತ್ತೆ. ಈ ಒಂದು ಸಿನಿಮಾದಲ್ಲಿ ನಟಿಸುವಾಗ ದಿವ್ಯಾ ಭಾರತಿ ಅವರಿಗೆ ಕೇವಲ 16 ವರ್ಷ ವಯಸ್ಸು. ಅವರು ಅಷ್ಟು ಚಿಕ್ಕ ವಯಸ್ಸಿಗೆ ಆ ಸಿನಿಮಾದಲ್ಲಿ ತಮ್ಮ ಅಸಾಧಾರಣ ಅಭಿನಯ ಹಾಗೂ ಪ್ರತಿಭೆಯನ್ನ ಹೊರಹಾಕಿದ್ರು. ಇವತ್ತು ತೆಲುಗಿನಲ್ಲಿ ಈ ಚಿತ್ರವನ್ನ 90ರ ದಶಕದ ಅತ್ಯಂತ ಯಶಸ್ವಿ ಚಿತ್ರ ಅಂತಾನೆ ಹೇಳಲಾಗುತ್ತೆ. ಈ ಒಂದು ಸಿನಿಮಾದ ನಟನೆ ನಂತರ ದಿವ್ಯಾ ಭಾರತಿ ಅವರ ಅದೃಷ್ಟ ಕುಲಾಯಿಸಿತು. ಇದರಿಂದ ಅವರ ಚಿತ್ರರಂಗದ ಬದುಕೆ ಟರ್ನ್ ಆಯಿತು. ಅವ್ರಿಗೆ ಮುಂದೆ ಸಾಕಷ್ಟು ಚಿತ್ರಗಳು ನಡೆಸೋದಕ್ಕೆ ಸಾಲು ಅವಕಾಶಗಳು ಬರೋದಕ್ಕೆ ಶುರುವಾದವು. ಇದಾದ ನಂತರ ಅವರು ಸೌತ್ ಇಂಡಿಯಾದಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ನಟನೆಯನ್ನ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಅವ್ರಿಗೆ ಬಾಲಿವುಡ್ ನಲ್ಲಿ ತನ್ನ ಪ್ರತಿಭಾ ಪ್ರದರ್ಶನ ಮಾಡಬೇಕು ಅಂತ ಕನಸಿತ್ತು. ಆಮೇಲೆ ಅವ್ರಿಗೆ ಆ ಒಂದು ಕನಸು ಕೂಡ ಈಡೇರಿತು. 1992ರಲ್ಲಿ ಅವರು ಹಿಂದಿಯ ವಿಶ್ವಾತ್ಮ ಅನ್ನುವಂತ ಸಿನಿಮಾದಲ್ಲಿ ನಟ ಸನಿ ಡಿಯೋಲ್ ಅವ್ರ ಜೊತೆ ನಾಯಕಿಯಾಗಿ ನಟಿಸ್ತಾರೆ. ಆದ್ರೆ ಅಷ್ಟೆಲ್ಲ ಭವ್ಯ ತಾರಾಗಣ ಇದ್ರೂ ಕೂಡ ಈ ಚಿತ್ರ ಹೇಳಿಕೊಳ್ಳುವಂತ ಯಶಸ್ಸನ್ನ ಸಾಧಿಸಲಿಲ್ಲ. ಆದ್ರೆ ಈ ಸಿನಿಮಾ ಹಿಟ್ ಆಗದೆ ಇದ್ರೂ ಕೂಡ ಈ ಚಿತ್ರದಲ್ಲಿ ದಿವ್ಯಾ ಅವರು ಕಾಣಿಸ್ಕೊಂಡಿದ್ದಂತ ಆ ಒಂದು ಕ್ಲಬ್ ಡ್ಯಾನ್ಸ್ ಹಾಡು ಆಗ ತುಂಬಾ ಫೇಮಸ್ ಆಗಿತ್ತು. ಈ ಒಂದು ಹಾಡಿನಲ್ಲಿ ಅವರ ನಟನೆ, ಮುಖಭಾವ, ಆಂಗಿಕ ಅಭಿನಯ ಹಾಗೂ ಅವರ ಡ್ಯಾನ್ಸ್ ಇವೆಲ್ಲವೂ ಕೂಡ ಲಕ್ಷಾಂತರ ಜನರನ್ನ ಆಕರ್ಷಣೆ ಮಾಡಿದ್ವು. ಅಷ್ಟೇ ಅಲ್ಲದೆ ಬಾಲಿವುಡ್ನ ಅನೇಕ ಜನ ನಿರ್ಮಾಪಕರು, ನಟರು ಹಾಗೂ ನಿರ್ದೇಶಕರ ದೃಷ್ಟಿ ಇವ್ರ ಮೇಲೆ ಬೀಳುವಂತಾಯ್ತು. ಬಾಲಿವುಡ್ನ ತುಂಬಾ ಜನ ನಿರ್ದೇಶಕರು ತಮ್ಮ ಒಂದು ಚಿತ್ರಕ್ಕೆ ದಿವ್ಯಾರವರ ಸಹಿಗಾಗಿ ಕಾಯ್ತದಂತ ಸಮಯ ಅದು. ಈ ಮೂಲಕ ಬಾಲಿವುಡ್ ಅವರಿಗೆ ಒಂದು ತೆರೆದ ಮನೆಯಾಗಿ ಪರಿಣಮಿಸುತ್ತೆ. ಅಲ್ಲಿ ಸಾಲು ಸಿನಿಮಾಗಳ ಅವಕಾಶಗಳು ಅವರನ್ನ ಹುಡ್ಕೊಂಡು ಬಂದಿದ್ವು. ಮುಂದೆ ಅವರು ನಟ ಗೋವಿಂದ ಜೊತೆ ಶೋಲಾ ಔರ್ ಶಬ್ನಮ್ ಅನ್ನುವಂತ ಚಿತ್ರದಲ್ಲೂ ಕೂಡ ನಟಿಸ್ತಾರೆ. ಈ ಚಿತ್ರ ಆಗ ಸೂಪರ್ ಹಿಟ್ ಅನ್ನ ಸಾಧಿಸಿತ್ತು. ಯಾವ ನಾಯಕ ನಟನ ಜೊತೆ ಕಳೆದ 2 ವರ್ಷಗಳ ಹಿಂದೆ ನಟಿಸಬೇಕಿತ್ತು ಅದೇ ನಟನ ಜೊತೆ ಈಗ ಮುಕ್ತವಾಗಿ ನಟಿಸೋದಕ್ಕೆ ಸಮಯ ಕೂಡಿ ಬಂದಿತ್ತು. ಇದಾದ ನಂತರ ಹಿಂದಿಯ ಶತರಂಜ್ ಅನ್ನುವಂತ ಚಿತ್ರದಲ್ಲೂ ಕೂಡ ಅವರು ನಟಿಸಿದ್ರು. ಹಾಗೂ ಕ್ರಮೇಣ ದಿವಾನ, ಕ್ಷತ್ರಿಯ, ದಿಲ್ ಆಶ್ನಾ ಹೇ ಮುಂತಾದ ಚಿತ್ರಗಳಲ್ಲಿ ಅವರ ನಟನೆ ಮುಂದುವರಿಯಿತು. ಹಾಗೂ 90ರ ದಶಕದಲ್ಲಿ ಬಾಲಿವುಡ್ಗೆ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಪ್ರವೇಶ ಪಡೆದಂತ ಸ್ಟಾರ್ ನಟರಾದಂತ ಶಾರುಖ್ ಖಾನ್ ರವರು ಹೀರೋ ಆಗಿ ಮೊದಲು ನಟಿಸಿದಂತ ಚಿತ್ರ 1992ರಲ್ಲಿ ತೆರೆ ಕಂಡಿದ್ದಂತ ಸೂಪರ್ ಹಿಟ್ ಚಿತ್ರ ಆದಂತ ದಿವಾನ. ಈ ಒಂದು ಸಿನಿಮಾದ ನಾಯಕಿಯಾಗಿ ದಿವ್ಯಾ ಭಾರತಿ ನಟಿಸಿದ್ರು. ಹೀಗಾಗಿ ಶಾರುಖ್ ಖಾನ್ ರವರ ಕರಿಯರ್ ನಲ್ಲಿ ಅವರ ಮೊಟ್ಟ ಮೊದಲ ನಾಯಕಿ ನಟಿ ಈ ದಿವ್ಯಾ ಭಾರತಿ ಅನ್ನುವಂತ ಕೀರ್ತಿ ಅವರದ್ದು. ಮುಂದೆ ಶಾರುಖ್ ಖಾನ್ ಅನ್ನುವಂತ ನಟ ಬಾಲಿವುಡ್ ನಲ್ಲಿ ಮೇರು ನಟನಾಗಿ ಬೆಳೆದದ್ದು ಈಗ ಇತಿಹಾಸ. ಶಾರುಖ್ ಖಾನ್ ಎಂಬ ನಟ ಇನ್ನೂ ಕೂಡ ಕಿಂಗ್ ಕಾಂಗ್ ಆಗಿ ಬೆಳೆಯುವಂತ ಮೊದಲೇ ಅವ್ರಿಗಿಂತಲೂ ಕೂಡ ಚಿಕ್ಕವರಾಗಿದ್ದಂತ ದಿವ್ಯಾ ಭಾರತಿ ಅವರು ಬಾಲಿವುಡ್ ನಲ್ಲಿ ಸೂಪರ್ ಸ್ಟಾರ್ ಆಗಿ ಹೆಸರು ಮಾಡಿದ್ರು. ದಿವ್ಯಾ ಭಾರತಿ ಅವರು ಆಗ ಬಾಲಿವುಡ್ ನ ಬಹುತೇಕ ಸ್ಟಾರ್ ಹೀರೋಗಳ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು. ಉದಾಹರಣೆಗೆ ಅಕ್ಷಯ್ ಕುಮಾರ್, ಜಾಕಿ ಶ್ರಾಫ್, ರಿಷಿ ಕಪೂರ್, ಸಲ್ಮಾನ್ ಖಾನ್ ಇಂಥ ದೊಡ್ಡ ಕಲಾವಿದರ ಜೊತೆ ಅವರು ನಾಯಕಿಯಾಗಿ ಗುರುತಿಸಿಕೊಂಡಿದ್ರು. ಮೇಲಿಂದ ಮೇಲೆ ಅವರು ಸ್ಟಾರ್ ನಿರ್ದೇಶಕರ ಹಾಗೂ ಸ್ಟಾರ್ ನಟರ ಜೊತೆ ಕೆಲಸವನ್ನ ಮಾಡ್ತಾ ಬ್ಯುಸಿ ಇದ್ರು. ಇದರಿಂದಲೇ ಆಗ ಅವ್ರಿಗೆ ಯಾವ ರೇಂಜ್ಗೆ ಬೇಡಿಕೆ ಇತ್ತು ಅನ್ನೋದನ್ನ ನಾವು ಗೆಸ್ ಮಾಡಬಹುದು. ತುಂಬಾ ಜನಕ್ಕೆ ಈ ದಿವ್ಯಾ ಜೊತೆ ಕೆಲಸ ಮಾಡುವಂತ ಆಸೆ ಇತ್ತು ಹಾಗೂ ಆಸಕ್ತಿ ಕೂಡ ಇತ್ತು. ಇದಕ್ಕೆ ಕಾರಣ ದಿವ್ಯಾ ಆಗ ತುಂಬಾ ಫೇಮಸ್ ನಟಿಯಾಗಿದ್ರು ಅನ್ನೋದು ಮಾತ್ರ ಅಲ್ಲ, ಇದಕ್ಕೆ ಮುಖ್ಯ ಕಾರಣ ಅವರಲ್ಲಿದ್ದಂತ ಆ ಒಂದು ಭಿನ್ನವಾದಂತ ವ್ಯಕ್ತಿತ್ವ. ತಾನು ಇಷ್ಟೊಂದು ಯಶಸ್ವಿ ಹಾಗೂ ಜನಪ್ರಿಯ ನಟಿಯಾಗಿದ್ರು ಕೂಡ ಆ ಒಂದು ಸ್ಟಾರ್ಡಮ್ ಅನ್ನೋದು ಅವ್ರ ತಲೆಗೆ ಏರ್ಲಿಲ್ಲ. ಅವರು ಎಲ್ಲರ ಜೊತೆ ಕೂಡ ಮುಕ್ತವಾಗಿ ಬೆರೀತಾ ಇದ್ರು. ಸಿನಿಮಾದ ಸೆಟ್ ನಲ್ಲಿ ಪ್ರತಿಯೊಬ್ಬರ ಜೊತೆ ಕೂಡ ಲವಲವಿಕೆಯಿಂದ ಅವರು ವರ್ತಿಸ್ತಾ ಇದ್ರು. ಬೇರೆ ನಟ ನಟಿಯರ ಹಾಗೆ ಅವರು ಶೋ ಆಫ್ ಅನ್ನ ಮಾಡ್ತಾ ಇರ್ಲಿಲ್ಲ ಅಥವಾ ಇಲ್ಲದ ದಿಮಾಕನ್ನ ತೋರಿಸ್ತಾ ಇರ್ಲಿಲ್ಲ. ಅವರು ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡ್ತಿದ್ರು. ಸಣ್ಣ ಸಂಗತಿಗಳನ್ನು ಕೂಡ ತುಂಬಾ ಅನುಭವಿಸಿ ಅದರಲ್ಲಿ ಲೀನವಾಗ್ತಿದ್ರು ಹಾಗೂ ಪ್ರತಿಯೊಂದನ್ನು ಕೂಡ ಎಲ್ಲರ ಹತ್ರ ಮಗುವಿನ ಹಾಗೆ ಮುಕ್ತವಾಗಿ ಹಂಚ್ಕೊಳ್ತಿದ್ರು. ಉದಾಹರಣೆಗೆ ತಮ್ಮದೇ ಬರ್ತ್ಡೇ ಪಾರ್ಟಿಯಲ್ಲಿ ಅವರು ಎಲ್ಲರ ಜೊತೆ ಮಾತನಾಡ್ತಾ ಎಲ್ಲರ ಜೊತೆ ನಗ್ತಾ ಭಾಗಿಯಾಗ್ತಾ ಇದ್ರು. ಹಾಗೂ ರಸ್ತೆ ಬದಿಯ ಮಕ್ಕಳನ್ನ ತಾವಿದ್ದಂತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸಿಹಿ ತಿಂಡಿಗಳನ್ನ ಹಾಗೂ ಇತ್ಯಾದಿ ವಸ್ತುಗಳನ್ನ ಕೊಡ್ತಿದ್ರು. ಈ ರೀತಿ ಎಲ್ಲರ ಜೊತೆ ಮಗುವಿನ ಹಾಗೆ ಮೋಜಿನಿಂದ ಇರ್ತದಂತ ದಿವ್ಯಾರವ್ರ ಜೊತೆ ಮಾತನಾಡೋದಕ್ಕೆ ಹಾಗೂ ಅವ್ರ ಜೊತೆ ಸಮಯವನ್ನ ಕಳೆಯೋದಕ್ಕೆ ಎಂತವ್ರಿಗಾದ್ರೂ ಇಷ್ಟ ಆಗ್ತಿತ್ತು. ಈ ಒಂದು ಸಮಯದಲ್ಲಿ ಅವರನ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಿದ್ರು. ದಿವ್ಯಾರವರ ಸೌಂದರ್ಯ, ಅವರ ಕಣ್ಣಿನ ಭಾಷೆ ಹಾಗೂ ಅವರಲ್ಲಿ ಇದ್ದಂತ ಆ ಮುಗ್ಧತೆ ಇವು ಅವರ ಸುತ್ತಮುತ್ತ ಇದ್ದಂತ ಸಾಕಷ್ಟು ಜನರನ್ನ ಸೆಳೆದಿದ್ವು. ಅಂತವ್ರ ಪೈಕಿ ಸಾಜಿದ್ ನಾಡಿಯಾವಾಲಾ ಅನ್ನುವಂತ ವ್ಯಕ್ತಿ ಕೂಡ ಒಬ್ಬ. ಈ ಹಿಂದೆ ದಿವ್ಯಾ ಭಾರತಿ ನಡೆಸಿದಂತ ಶೋಲಾ ಔರ್ ಶಬ್ನಮ್ ಅನ್ನುವಂತ ಚಿತ್ರದಲ್ಲಿ ಸೆಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ದಿವ್ಯಾ ಹಾಗೂ ಸಾಜಿದ್ ಈ ಇಬ್ಬರ ಭೇಟಿ ಆಗಿತ್ತು.
ಈ ಸಾಜಿದ್ ಅನ್ನುವಂತ ವ್ಯಕ್ತಿ ಅಲ್ಲಿಗೆ ಯಾಕೆ ಬಂದಿದ್ದ ಅಂದ್ರೆ ಅವನು ತನ್ನ ಮುಂದಿನ ಸಿನಿಮಾಗೆ ನಟ ಗೋವಿಂದರವರ ಡೇಟ್ಸ್ ಅನ್ನ ಪಡಿಬೇಕಿತ್ತು. ಹೀಗಾಗಿ ಅವರನ್ನ ಈ ಬಗ್ಗೆ ಒಪ್ಪಿಸುವಂತ ಸಲುವಾಗಿ ಅವನು ಪದೇ ಪದೇ ಆ ಸಿನಿಮಾ ಶೂಟಿಂಗ್ ಜಾಗಕ್ಕೆ ಬರ್ತಿದ್ದ. ಹೀಗಾಗಿ ಬರುವಾಗ್ಲೆಲ್ಲ ಅವನು ದಿವ್ಯಾ ಅವರನ್ನ ಅಲ್ಲಿ ಮಾತನಾಡಿಸಿ ಪರಿಚಯ ಮಾಡ್ಕೊಂಡಿದ್ದ. ಆಕೆಯನ್ನ ನೋಡಿದ ತಕ್ಷಣನೇ ದಿವ್ಯಾ ಅವನಿಗೆ ಇಷ್ಟ ಆಗಿದ್ಲು. ಇದು ಒಂದ್ ರೀತಿ ನೋಡಿದಂತ ಮೊದಲ ನೋಡ್ತಲ್ಲೇ ಪ್ರೀತಿ ಶುರುವಾದಂತೆ. ನೋಡಿದ ತಕ್ಷಣ ಇಬ್ರಿಗೂ ಪರಸ್ಪರರ ಮೇಲೆ ಮನ್ಸಾಗಿತ್ತು. ಸಾಜಿದ್ ದಿವ್ಯಾಳನ್ನ ಇಷ್ಟಪಟ್ಟಂತೆ ದಿವ್ಯಾ ಕೂಡ ಅವನನ್ನ ಇಷ್ಟಪಡೋದಿಕ್ಕೆ ಶುರು ಮಾಡಿದ್ಲು. ಸಾಕಷ್ಟು ಭೇಟಿ ನಂತರ ಇಬ್ರು ಕೂಡ ತುಂಬಾ ಆತ್ಮೀಯರಾದ್ರು. ಒಂದ್ಸಾರಿ ಈ ದಿವ್ಯಾ ಭಾರತಿ ತನ್ನ ತಾಯಿಯ ಬಳಿ ಸಾಜಿದ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅವನನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅಂತ ಒಂದ್ಸಾರಿ ಕೇಳಿದ್ಲು. ಏಕೆಂದ್ರೆ ತಾನು ಇಷ್ಟಪಟ್ಟಂತ ವ್ಯಕ್ತಿ ಬಗ್ಗೆ ತನ್ನ ತಾಯಿಯಲ್ಲಿ ಯಾವ ಬಗೆಯ ಭಾವನೆ ಹಾಗೂ ಅಭಿಪ್ರಾಯ ಇದೆ ಅನ್ನೋದನ್ನ ಆಕೆ ತಿಳ್ಕೊಬೇಕಿತ್ತು. ಅವ್ರಿಗೂ ಕೂಡ ಈ ಸಾಜಿದ್ ನೋಡೋದಕ್ಕೆ ಒಳ್ಳೆಯವನಂತೆ ಹಾಗೂ ಸುಲಕ್ಷಣ ವ್ಯಕ್ತಿಯಂತೆ ಕಂಡಿದ್ದ. ಹೀಗಾಗಿ ಅವರು ಕೂಡ ಇವರಿಬ್ಬರ ಸಂಬಂಧಕ್ಕೆ ಒಂದು ರೀತಿ ಒಪ್ಪಿಗೆಯನ್ನ ಸೂಚಿಸಿದ್ರು. ದಿವ್ಯಾ ಭಾರತಿಗೆ ಆಗ 18 ವರ್ಷ ತುಂಬಿತ್ತು. ಹಾಗೆ ವಯಸ್ಸಿಗೆ ಬಂದ ತಕ್ಷಣ ಸಾಜಿದ್ನ ಜೊತೆ ಆಕೆ ಮದುವೆ ಕೂಡ ನಡೆದು ಹೋಯಿತು. ಹಾಗಂತ ಈ ಮದುವೆ ತಕ್ಷಣಕ್ಕೆ ಹಾಗೂ ತುಂಬಾ ಸುಲಭವಾಗಿ ಏನು ನಡೆಯಲಿಲ್ಲ. ಏಕೆಂದ್ರೆ ಈ ಮದುವೆಗೆ ದಿವ್ಯಾರವರ ತಂದೆಯಾಗಿದ್ದಂತ ಓಂ ಪ್ರಕಾಶ್ ಅವರ ಒಪ್ಪಿಗೆ ಸ್ವಲ್ಪ ಕೂಡ ಇರಲಿಲ್ಲ. ಇದಕ್ಕೆ ಖಚಿತ ಕಾರಣ ಏನು ಅನ್ನೋದು ಮಾತ್ರ ಗೊತ್ತಿಲ್ಲ. ಸಾಜಿದ್ ಒಬ್ಬ ಮುಸಲ್ಮಾನ್ ಅನ್ನುವಂತ ಕಾರಣಕ್ಕೋ ಅಥವಾ ಅವರಿಬ್ಬರ ನಡುವೆ ಇದ್ದಂತ ಅಗಾಧವಾದಂತ ವಯಸ್ಸಿನ ಅಂತರಕ್ಕೋ ಒಟ್ನಲ್ಲಿ ದಿವ್ಯಾರವರ ತಂದೆಗೆ ಈ ಮದುವೆ ಒಪ್ಪಿಗೆ ಇರಲಿಲ್ಲ. ಆದ್ರೆ ದಿವ್ಯಾ ತಾನು ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿದ್ರು. ಪೋಷಕರ ಆಸೆ ವಿರುದ್ಧ ಅವರು ಸಾಜಿದ್ನ ಮದುವೆಗೋದಕ್ಕೆ ಬಯಸಿದ್ರು. ಮದುವೆಗೂ ಮುನ್ನ ಅವರು ತಮ್ಮ ಈ ಮದುವೆಗೆ ತಾಯಿಯನ್ನ ಕರೆದು ನೀನು ಇದಕ್ಕೆ ಸಾಕ್ಷಿಯಾಗ್ತೀಯ, ನಮ್ಮ ಮದುವೆ ಅಗ್ರಿಮೆಂಟ್ಗೆ ಒಪ್ಪಿ ಸಹಿ ಮಾಡ್ತೀಯ ಅಂತ ಕೇಳಿದ್ರಂತೆ. ಆದ್ರೆ ಇವ್ರ ತಾಯಿ ಅದಕ್ಕೆ ಒಪ್ಪಿರ್ಲಿಲ್ಲ. ಮೊದಲು ನೀನು ಈ ಒಂದು ವಿಚಾರವನ್ನ ನಿನ್ನ ತಂದೆಗೆ ತಿಳಿಸು, ಅವರನ್ನು ಈ ಮದುವೆಗೆ ಒಪ್ಸು, ಆಗಷ್ಟೇ ನಾನು ನಿನ್ನ ಮದುವೆಗೆ ಬರ್ತೀನಿ ಅಂತ ಅವರು ಹೇಳಿದ್ರು. ಆದ್ರೆ ಅದು ಸಾಧ್ಯ ಇಲ್ಲ ಅನ್ನೋದು ಕೂಡ ಈ ದಿವ್ಯಾಗೆ ಗೊತ್ತಿತ್ತು. ಆದ್ರೂ ಕೂಡ ಕೇರ್ ಮಾಡದಂತ ದಿವ್ಯಾ ಭಾರತಿ ತನ್ನ ತಂದೆ ತಾಯಿಯ ಅನುಪಸ್ಥಿತಿಯಲ್ಲಿನೇ 1992 ಮೇ 10ನೇ ತಾರೀಕು ಸಾಜಿದ್ ಅನ್ನುವಂತ ವ್ಯಕ್ತಿಯನ್ನ ಮದುವೆ ಆಗ್ತಾರೆ. ಇಷ್ಟೆಲ್ಲ ಈ ಒಂದು ಮದುವೆಯ ಸಮಯದಲ್ಲಿ ದಿವ್ಯಾ ಭಾರತಿಯವರು ಹಿಂದೂ ಧರ್ಮದಿಂದ ಬೇರ್ಪಟ್ಟು ಮುಸ್ಲಿಂ ಧರ್ಮಕ್ಕೆ ಮತಾಂತರಾಗಿದ್ರು. ಹಾಗೂ ದಿವ್ಯಾ ಭಾರತಿ ಅನ್ನುವಂತ ತನ್ನ ಹೆಸರನ್ನ ಸನಾ ನಾಡಿಯಾವಾಲಾ ಅಂತ ಅವರು ಬದಲಾಯಿಸಿಕೊಂಡಿದ್ರು. ಈ ಒಂದು ಮದುವೆ ತುಂಬಾ ರಹಸ್ಯವಾಗಿ ನಡೆದಿತ್ತು. ಮಾಧ್ಯಮಗಳಿಗಾಗ್ಲಿ ಅಥವಾ ದಿವ್ಯಾಳ ಪೋಷಕರಿಗಾಗ್ಲಿ ಈ ಬಗ್ಗೆ ಮದುವೆ ನಂತರ ಕೂಡ ಯಾವುದೇ ಮಾಹಿತಿ ಸಿಕ್ಕಿರ್ಲಿಲ್ಲ. ತಾನು ಅವನನ್ನ ರಹಸ್ಯವಾಗಿ ಮುಸಲ್ಮಾನ್ ಪದ್ಧತಿಯ ಮೂಲಕ ಮದುವೆಯಾಗಿದ್ರು ಕೂಡ ದಿವ್ಯಾ ಏನು ಕೂಡ ಆಗೇ ಇಲ್ಲ ಅನ್ನುವಂತೆ ತನ್ನ ಪೋಷಕರ ಜೊತೆನೆ ವಾಸ ಇದ್ರು. ಆದ್ರೆ ಇಂಥ ಒಂದು ಗಂಭೀರವಾದಂತ ರಹಸ್ಯವನ್ನ ಎಷ್ಟು ದಿನ ಅಂತ ಮುಚ್ಚಿಡೋದಕ್ಕೆ ಸಾಧ್ಯ ಅಲ್ವಾ? ಹೆಚ್ಚು ಸಮಯ ಅದನ್ನ ಗುಟ್ಟಾಗಿ ಇಡೋದು ಕಷ್ಟ ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಆ ವರ್ಷದ ದೀಪಾವಳಿ ದಿನ ದಿವ್ಯಾ ತನ್ನ ಪತಿಯಾದಂತ ಸಾಜಿದನ್ನ ತನ್ನ ಮನೆಗೆ ಆಹ್ವಾನ ಮಾಡಿ ಮನೆಯವರಿಗೆಲ್ಲ ಪರಿಚಯ ಮಾಡಿಸಿ ಈಗಾಗಲೇ ನಮ್ಗೆ ಮದುವೆ ಆಗಿದೆ ಅನ್ನುವಂತ ವಿಷಯವನ್ನ ಎಲ್ಲರ ಮುಂದೆ ಅವತ್ತೇ ತಿಳಿಸಿದ್ರು. ಆದ್ರೆ ಈ ಒಂದು ಅನಿರೀಕ್ಷಿತವಾದಂತ ಸುದ್ದಿಯನ್ನ ಆಕೆ ಅವ್ರಿಗೆ ಹೇಳಿದ ನಂತರ ಅಲ್ಲಿ ಯಾವುದೇ ಮಹತ್ತರ ಘಟನೆ ನಡೆಯೋದಿಲ್ಲ. ಎಲ್ಲರೂ ಕೂಡ ಅದನ್ನ ಸುಲಭವಾಗಿನೇ ಪರಿಗಣಿಸಿ ಸುಮ್ಮನಾಗ್ತಾರೆ. ಹಾಗೂ ದಿವ್ಯಾರವರ ಬದುಕು ಪುನಃ ನಾರ್ಮಲ್ ಹಂತಕ್ಕೆ ಬರುತ್ತೆ. ಆಕೆ ತನ್ನಷ್ಟಕ್ಕೆ ತಾನು ಸಿನಿಮಾಗಳಲ್ಲಿ ಎಂದಿನಂತೆ ತೊಡ್ಕೊಳ್ತಾಳೆ. ಹಾಗೂ ಸಾಜಿದ್ ತನ್ನ ವ್ಯವಹಾರದಲ್ಲಿ ತಾನು ನಿರತನಾಗ್ತಾನೆ. ಹೀಗಿರುವಾಗ ಅವರು ಮುಂಬೈನ ವೆರ್ಸೋವಾ ಎಂಬಲ್ಲಿ ತುಳಸಿ ಅಪಾರ್ಟ್ಮೆಂಟ್ ನ ಒಂದು ಫ್ಲಾಟ್ ಅನ್ನ ಬಾಡಿಗೆ ಪಡೀತಾರೆ. ಈ ಒಂದು ಬಿಲ್ಡಿಂಗ್ ಬಹುಮಹಡಿಯ ಕಟ್ಟಡ ಆಗಿದ್ದು ಇದರಲ್ಲಿ ಇವರ ನಿವಾಸ 5ನೇ ಮಹಡಿಯಲ್ಲಿ ಇತ್ತು. ಇದೇ ನಿವಾಸದಲ್ಲಿ ಇವರು ತಮ್ಮ ಮುಂದಿನ ಬದುಕನ್ನ ಒಟ್ಟಿಗೆ ಕಳೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ವೀಕ್ಷಕರೇ, ಅದು 1993 ಏಪ್ರಿಲ್ 5ನೇ ತಾರೀಕಿನ ದಿನ. ಆಗ ದಿವ್ಯಾ ಭಾರತಿಗೆ ಕೇವಲ 19 ವರ್ಷ ವಯಸ್ಸು. ಅವರು ಆಗ ಚೆನ್ನೈನಲ್ಲಿ ಯಾವುದೋ ಸಿನಿಮಾ ಶೂಟಿಂಗ್ ಅನ್ನ ಮುಗಿಸಿ ಅಲ್ಲಿಂದ ಮುಂಬೈಗೆ ಬಂದಿದ್ರು. ದಿವ್ಯಾ ಅವರು ಮುಂಬೈನಲ್ಲಿ ಇರುವಂತ ಬಾಂದ್ರಾದ ಬಳಿ ಒಂದು 4 BHK ಅಪಾರ್ಟ್ಮೆಂಟ್ ಅನ್ನ ನೋಡಿ ಅದನ್ನ ಇಷ್ಟಪಟ್ಟಿದ್ರು. ಅದಷ್ಟೇ ಅಲ್ಲದೆ ಅದರ ಖರೀದಿಗೂ ಮುಂದಾಗಿದ್ರು. ತನ್ನ ಕನಸಿನ ಈ ಒಂದು ಮನೆಯನ್ನ ತನ್ನ ಪರಿವಾರದವರಿಗೆ ತೋರಿಸೋದಕ್ಕೆ ಅವ್ರ ಜೊತೆ ಅವರನ್ನ ಕರೆದುಕೊಂಡು ಹೋಗಿದ್ರು. ಅವತ್ತು ಸಾಯಂಕಾಲ ಸುಮಾರು 7 ಗಂಟೆ ಸಮಯ ಅಂತ ಅನ್ಸುತ್ತೆ. ತನ್ನ ಪರಿವಾರದವರಿಗೆ ಆ ಒಂದು ಮನೆಯನ್ನು ತೋರಿಸ್ತಾ ಇದ್ದಂತ ದಿವ್ಯಾ ಅವತ್ತು ತುಂಬಾ ಸಂತೋಷವಾಗಿದ್ರು. ಯಾಕೆಂದ್ರೆ ಅವರು ತಮ್ಮ ಮನೆ ಯಾವ ರೀತಿ ಇರಬೇಕು ಅಂತ ಲೆಕ್ಕ ಹಾಕಿದ್ರು, ಆ ಮನೆ ಕೂಡ ಸೇಮ್ ಅದೇ ತರನೇ ಇತ್ತು. ಮನೆ ನೋಡಿದ ನಂತರ ಆಕೆ ತನ್ನ ಪರಿವಾರದವರ ಜೊತೆ ಪಕ್ಕದ ಪಾಲಿ ಹಿಲ್ಸ್ಗೆ ಹೋಗ್ತಾರೆ. ಅಲ್ಲಿ ಇವರ ತಂದೆ ಹಾಗೂ ಸೋದರ ಇದ್ರು. ಆಕೆ ಸಿನಿಮಾ ಶೂಟಿಂಗ್ ಮತ್ತು ಅದರ ಒತ್ತಡದಲ್ಲಿ ಫ್ಯಾಮಿಲಿಗೆ ಸಮಯವನ್ನು ಕೊಡೋದಿಕ್ಕೆ ಆಕೆ ಬಳಿ ಸಮಯ ಇರಲಿಲ್ಲ. ಅವತ್ತಿನ ತಮ್ಮ ಎಲ್ಲಾ ಕೆಲಸಗಳನ್ನು ಕೂಡ ಬೇಗ ಮುಗಿಸ್ಕೊಂಡು ಅವರು ಒಂದಿಷ್ಟು ಸಮಯ ತಮ್ಮ ಕುಟುಂಬದವ್ರ ಜೊತೆ ಸ್ವಚ್ಛಂದವಾಗಿ ಹಾಗೂ ಆತ್ಮೀಯವಾಗಿ ಕಾಲ ಕಳಿಬೇಕು ಅಂತ ಅಲ್ಲಿಗೆ ಬಂದಿದ್ರು. ಅವರು ಅನ್ಕೊಂಡಂತೆನೆ ಅವತ್ತು ತಮ್ಮ ಪರಿವಾರ ಜೊತೆ ತುಂಬಾ ಸಂತೋಷದ ಕಾಲವನ್ನ ಕಳೆದ್ರು. ಎಲ್ಲರ ಜೊತೆ ಅದು ಇದು ಮಾತಾಡುವಾಗ ಸಮಯ ಜಾರಿದೆ ಅವರ ಅರಿವಿಗೆ ಬರ್ಲಿಲ್ಲ. ಈ ದಿವ್ಯಾ ಭಾರತಿ ತಮ್ಮ ಕುಟುಂಬದವ್ರ ಜೊತೆ ಅಷ್ಟೆಲ್ಲ ಸಂತೋಷದಿಂದ ಇರುವಾಗಲೇ ಒಂದು ಅನಿರೀಕ್ಷಿತವಾದಂತ ಕರೆ ಅವ್ರಿಗೆ ಬರುತ್ತೆ. ಆ ಕರೆ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಪತಿಯಾಗಿದ್ದಂತ ಸಾಜಿದ್. ಅವನ್ ಯಾಕೆ ಫೋನ್ ಮಾಡಿದ ಅಂದ್ರೆ ಅವತ್ತಿನ ಖ್ಯಾತ ಫ್ಯಾಷನ್ ಡಿಸೈನರ್ ಆಗಿದಂತ ನೂತನ್ ಲಲ್ಲಾ ಅನ್ನೋರು ಮನೆಗೆ ಬರ್ತಿದ್ದಾರೆ ಅಂತ ಹೇಳೋಕೆ. ಹಾಗೂ ಮುಂಬರುವಂತ ದಿವ್ಯಾರವರ ಚಿತ್ರವಾದಂತ ಆಂದೋಲನ್ ಅನ್ನುವಂತ ಸಿನಿಮಾಗೆ ಅವರ ಕಾಸ್ಟ್ಯೂಮ್ ಬಗ್ಗೆ ಏನೋ ಡಿಸೈನ್ ಮಾಡಬೇಕು ಅಂತ ಅವರು ಫೋನ್ ನಲ್ಲಿ ತಿಳಿಸಿದ್ರಂತೆ. ಹೀಗಾಗಿ ದಿವ್ಯಾಲ್ಗೆ ಬರ್ಬೇಕಿತ್ತು. ಈ ಒಂದು ವಿಷಯ ಗೊತ್ತಾದ ನಂತರ ಅವರ ಸಹೋದರ ಅವರ ನಿವಾಸದಿಂದ ಇವರ ಹಳೆಯ ಅಪಾರ್ಟ್ಮೆಂಟ್ಗೆ ತನ್ನ ಕಾರ್ನಲ್ಲಿ ಆಕೆಯನ್ನ ಡ್ರಾಪ್ ಮಾಡ್ತಾನೆ. ಅವರು ಅಲ್ಲಿಗೆ ಬಂದಾಗ ಆಗ್ಲೇ ಕತ್ಲಾಗಿತ್ತು. ಹಾಗೂ ದಿವ್ಯಾರವರ ಪತಿ ಸಾಜಿದ್ ಕೂಡ ಅಲ್ಲಿನೇ ಇದ್ರು. ಅವರು ಅಲ್ಲಿಗೆ ಬಂದಾಗ ಅದಾಗ್ಲೇ ಕತ್ಲಾಗಿತ್ತು. ಹಾಗೂ ದಿವ್ಯಾರವರ ಪತಿ ಸಾಜಿದ್ ಕೂಡ ಅಲ್ಲೇ ಇದ್ರು.
ದಿವ್ಯಾರನ್ನ ಡ್ರಾಪ್ ಮಾಡಿದ ನಂತರ ಅವರ ಸಹೋದರ ಅಲ್ಲಿಂದ ಹೊರಟು ಹೋಗ್ತಾನೆ. ದಿವ್ಯಾ ಅಲ್ಲಿಗೆ ಬಂದ ನಂತರ ಅವರ ಪತಿ ಕೂಡ ತಾನು ತುರ್ತು ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು. ಆಗ ಆ ಒಂದು ಫ್ಲಾಟ್ ನಲ್ಲಿ ದಿವ್ಯಾ ಒಬ್ಬರೇ ಇರಬೇಕಾಯ್ತು. ಹೀಗಿರುವಾಗಲೇ ರಾತ್ರಿ 10 ಗಂಟೆ ಸುಮಾರಿಗೆ ತಮ್ಮ ಪತಿ ಹೇಳದಂತೆ ಫ್ಯಾಷನ್ ಡಿಸೈನರ್ ಆಗಿದಂತ ನೂತನ್ ಲಲ್ಲಾ ಹಾಗೂ ಅವ್ರ ಪತಿ ಡಾಕ್ಟರ್ ಶ್ಯಾಮ್ ಲಲ್ಲಾ ಅಲ್ಲಿಗೆ ಬಂದಿದ್ರು. ಈ ಡಾಕ್ಟರ್ ಶ್ಯಾಮ್ ಆಗ ದಿವ್ಯಾರವರ ಡಿಪ್ರೆಷನ್ ಕ್ಯೂರ್ ಮಾಡುವಂತ ಮನೋಥೆರಪಿಸ್ಟ್ ಆಗಿದ್ರು. ಕಳೆದ ಹಲವು ತಿಂಗಳಿಂದನೂ ಕೂಡ ದಿವ್ಯಾ ಭಾರತಿ ಅವರನ್ನ ಅವ್ರಿಗಿದ್ದಂತ ಡಿಪ್ರೆಷನ್ ನ ಕಾರಣದಿಂದಾಗಿ ಇವರು ಚಿಕಿತ್ಸೆಯನ್ನ ಕೊಡ್ತಾ ಬಂದಿದ್ರು. ಸಿನಿಮಾದಲ್ಲಿ ಅಷ್ಟೆಲ್ಲ ಯಶಸ್ಸು, ಹಣ, ಕೀರ್ತಿ ಇದೆಲ್ಲವನ್ನ ಸಾಧಿಸಿದಂತ ದಿವ್ಯಾರವರಿಗೆ ಅಷ್ಟು ಸಣ್ಣ ವಯಸ್ಸಿಗೆ ಯಾಕೆ ಡಿಪ್ರೆಷನ್ ಕಾಡ್ತಾ ಇತ್ತು ಅನ್ನೋದು ಕೂಡ ನಿಖರವಾಗಿ ಗೊತ್ತಿಲ್ಲ. ಅವರು ತಾವು ಇಷ್ಟಪಟ್ಟಂತೆ ಒಂದು ಬಂಗಲೆಯನ್ನ ಖರೀದಿ ಮಾಡಿದ್ರು ಹಾಗೂ ತಮ್ಮ ಮನಸ್ಸಿಗೆ ಇಷ್ಟವಾದಂತ ವ್ಯಕ್ತಿಯನ್ನೇ ಅವರು ಕೈ ಹಿಡಿದಿದ್ರು. ಈಗ ಅವ್ರ ಬಳಿ ಅವ್ರಿಗೆ ಬೇಕಾದಂತ ಎಲ್ಲ ಕೂಡ ಇತ್ತು. ಆದ್ರೂ ಕೂಡ ಈ ಮಾನಸಿಕ ಖಿನ್ನತೆ ಅನ್ನುವಂತ ವ್ಯಾಧಿ ಅವರನ್ನ ಆವರಿಸಿತ್ತು. ಆದ್ರೆ ವೀಕ್ಷಕರೇ, ಹಲವರಿಗೆ ಎಲ್ಲವೂ ಇದ್ರೂ ಕೂಡ ಇಂಥ ಮನೋಖಿನ್ನತೆಗಳು ಅನೇಕ ಕಾರಣಗಳಿಂದ ಬರುವಂತ ಸಾಧ್ಯತೆ ಇರುತ್ತೆ. ಈಗ ಆ ಕತೆ ಬೇಡ, ಈಗ ಅಸಲಿ ಕತೆಗೆ ಬರೋಣ. ಅವತ್ತು ರಾತ್ರಿ ಸುಮಾರು 10 ಗಂಟೆ ಸಮಯ ಮೇರ್ತಿತ್ತು. ದಿವ್ಯಾರವರ ಫ್ಲಾಟ್ ನಲ್ಲಿ ಅವ್ರ ಜೊತೆ ನೂತನ್ ಮತ್ತು ಶ್ಯಾಮ್ ಇಬ್ರು ಕೂಡ ಮಾತ್ರವಲ್ಲದೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ರು. ಆ ವ್ಯಕ್ತಿ ಹೆಸರು ಅಮೃತ ಅಂತ. ಆ ಅಮೃತ ಅನ್ನುವಂತ ಮಧ್ಯ ವಯಸ್ಕ ಮಹಿಳೆ ದಿವ್ಯಾರವರ ನಿವಾಸದ ಮನೆ ಕೆಲಸದ ಮಹಿಳೆ ಆಗಿದ್ಲು. ಇವರು ಚಿಕ್ಕಂದಿನಿಂದಲೂ ಕೂಡ ದಿವ್ಯಾರವರ ಲಾಲನೆ ಪಾಲನೆಯನ್ನ ಮಾಡ್ತಾ ಬಂದಿದ್ರು. ಹೀಗಾಗಿ ದಿವ್ಯಾಗೆ ಅವ್ರ ಜೊತೆ ತುಂಬಾ ಆತ್ಮೀಯವಾದಂತ ಒಡನಾಟ ಹಾಗೂ ನಂಟು ಇತ್ತು. ಇದೇ ಕಾರಣಕ್ಕೆ ಅವರು ತಮ್ಮ ಪತಿಯ ಜೊತೆ ಇಲ್ಲಿಗೆ ಬಂದಿದ್ರು ಕೂಡ ತಮ್ಮ ಮನೆ ಕೆಲಸಕ್ಕೆ ಬೇರೆ ಯಾರನ್ನು ಕೂಡ ನೇಮಕ ಮಾಡಿಕೊಳ್ಳದೆ ತಮ್ಮ ಬಹಳ ವರ್ಷಗಳ ಒಡನಾಡಿ ಆಗಿದ್ದಂತ ಅಮೃತರನ್ನೇ ಆ ಒಂದು ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ರು. ಅವತ್ತು ಆ ನಿವಾಸದಲ್ಲಿ ದಿವ್ಯಾ, ನೂತನ್ ಹಾಗೂ ಶ್ಯಾಮ್ ಈ ಮೂವರು ಕೂಡ ಹಾಲ್ನಲ್ಲಿ ಕೂತು ಮದ್ಯವನ್ನ ಸೇವಿಸ್ತಾ ಮಾತನಾಡ್ತಿದ್ರು. ಟಿವಿ ಕೂಡ ಆನ್ ಆಗಿತ್ತು ಹಾಗೂ ಮೇಲೆ ಕಿಚನ್ ಅಲ್ಲಿ ಅಮೃತ. ಹೀಗಿರುವಾಗ ಮದ್ಯ ಸೇವಿಸಿದಂತ ನಶೆಯಲ್ಲಿ ದಿವ್ಯಾ ಭಾರತಿ ಸ್ಟೇರ್ಸ್ ಅನ್ನು ಹತ್ಕೊಂಡು ಮೇಲ್ಗಡೆ ಇದ್ದಂತ ಕಿಚನ್ಗೆ ಬರ್ತಾರೆ. ಅಲ್ಲಿ ಬಂದವರೇ ಆ ಪಕ್ಕದ ಬಾಲ್ಕನಿ ಹತ್ರ ಇದ್ದಂತ ಒಂದು ದೊಡ್ಡ ಕಿಟಕಿ ಮೇಲೆ ಕೂತ್ಕೊಂಡಿದ್ರು. ಹಾಲ್ನಲ್ಲಿ ಆನ್ ಆಗಿದ್ದಂತ ಟಿವಿಯ ಜೋರದ ಸದ್ದು ಅಲ್ಲಿವರೆಗೂ ಕೇಳಿಸ್ತಿತ್ತು. ಅವರು ಕಿಚನ್ ಒಳಗೆ ಬಂದ ಮೇಲೆ ಅಮೃತ ಜೊತೆ ಅದು ಇದು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ತಾನು ಅಡುಗೆ ಕೆಲಸದಲ್ಲಿ ನಿರತಳಾಗಿದ್ದಂತ ಅಮೃತ ದಿವ್ಯಾರವರ ಕಡೆ ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೂ ಕೂಡ ಅವರ ಮಾತನ್ನ ಕೇಳಿಸ್ಕೊಂಡು ಅದಕ್ಕೆ ಸೂಕ್ತ ಪ್ರತಿಕ್ರಿಯೆ ಕೊಡ್ತಾ ತಮ್ಮ ಕೆಲಸದಲ್ಲಿ ಅವರು ಬ್ಯುಸಿ ಇದ್ರು. ಕಿಟಕಿಯ ಮೇಲೆ ಕೂತಿದ್ದಂತ ದಿವ್ಯಾ ಅವತ್ತು ಸ್ವಲ್ಪ ಹೆಚ್ಚೆ ಅನ್ನುವಷ್ಟು ಮದ್ಯವನ್ನ ಸೇವನೆ ಮಾಡಿದ್ರು. ಅವರು ಅಮೃತ ಜೊತೆ ಅದು ಇದು ಮಾತನಾಡ್ತಾ ಮಧ್ಯದಲ್ಲಿ ಕೆಳಗಿದಂತ ನೂತನ್ ಜೊತೆ ಕೂಡ ಕೂಗಾಡ್ಕೊಂಡು ಜೋರಾದ ಧ್ವನಿಯಲ್ಲಿ ಮಾತನಾಡ್ತಿದ್ರು. ಹಾಗಂತ ಅಲ್ಲಿ ಯಾವುದೇ ತರಹದ ಮನಸ್ತಾಪ ಅಥವಾ ಜಗಳ ನಡೆದಿರಲಿಲ್ಲ. ಅವರು ಯಾಕೆ ಕೂಗ್ತಾ ಇದ್ರು ಅಂದ್ರೆ ಅಲ್ಲಿ ಟಿವಿ ಸದ್ದು ಸ್ವಲ್ಪ ಜೋರಾಗಿತ್ತು. ಹೀಗಾಗಿ ತಾನು ಮಾತನಾಡ್ತಿರೋದು ನೂತನ್ಗೆ ಕೇಳಿಸ್ಲಿ ಅಂತ ದಿವ್ಯಾ ಕಿಚನ್ ನ ಕಿಟಕಿ ಬಳಿ ಕೂತು ಜೋರಾಗಿ ಮಾತನಾಡ್ತಿದ್ರು. ಹೀಗಿರುವಾಗ ಅದೇನಾಯ್ತೋ ಗೊತ್ತಿಲ್ಲ, ಕಿಟಕಿ ಮೇಲೆ ಕೂತಿದಂತ ದಿವ್ಯಾ ಭಾರತಿ ನೋಡ್ತಿದ್ದಾಗೇನೆ ಮಾತಿನ ಮಧ್ಯ ಆಯ ತಪ್ಪಿ ಕೆಳಕ್ಕೆ ಬಿದ್ದಿದ್ರು. ಹಠಾತ್ತನೆ ಅವರು ಕೆಳಗೆ ಬಿದ್ದಿದ್ರಿಂದ ಅಲ್ಲಿ ಏನಾಯ್ತು, ಯಾಕೆ ಅವರು ಕೆಳಗೆ ಬಿದ್ರು ಅನ್ನೋದು ಮೇಲ್ಗಡೆ ಇದ್ದಂತ ಅಮೃತಗೂ ತಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಅವರು ಹೆಚ್ಚು ಡ್ರಿಂಕ್ಸ್ ಮಾಡಿದ್ರಿಂದ ಆಯ ತಪ್ಪಿ ಅಥವಾ ಬಿಗಿ ಸಿಗದೆ ಅಲ್ಲಿಂದ ಬಿದ್ರೋ ಅಥವಾ ಅಲ್ಲಿಂದ ಎದ್ದು ಮುಂದಕ್ಕೆ ಬರುವಂತ ಪ್ರಯತ್ನದಲ್ಲಿ ದೇಹ ಹಿಂದಕ್ಕೆ ವಾಲಿ ಬಿದ್ರೋ ಅನ್ನೋದು ಖಚಿತವಾಗಿ ಇವತ್ಗೂ ಗೊತ್ತಿಲ್ಲ. ಈಗ 1 ಸೆಕೆಂಡ್ ಮುಂಚೆ ಕೂತಿದ್ದಂತ ದಿವ್ಯಾ ಮತ್ತೊಂದು ಸೆಕೆಂಡ್ ನಲ್ಲಿ ಅಂದ್ರೆ ಕಣ್ಮುಚ್ಚಿ ಕಣ್ಬಿಡುವಷ್ಟರಲ್ಲಿ ಅಲ್ಲಿ ಇರ್ಲಿಲ್ಲ. ಪ್ರತಿದಿನ ಕೂಡ ಇವರ ನಿವಾಸದ ಕೆಳಗೆ ಕೆಲವು ಕಾರುಗಳು ಆ ಸಮಯದಲ್ಲಿ ಪಾರ್ಕ್ ಆಗಿರ್ತಾ ಇದ್ವು. ಆದ್ರೆ ದುರಾದೃಷ್ಟವಶಾತ್ ಅವತ್ತು ದಿವ್ಯಾರವರು ಕೆಳಕ್ಕೆ ಬಿದ್ದಂತ ದಿನ ಅಲ್ಲಿ ಯಾವುದೇ ಕಾರ್ ಪಾರ್ಕ್ ಆಗಿರ್ಲಿಲ್ಲ. ಒಂದ್ ಪಕ್ಷ ಅವತ್ತು ಅಲ್ಲಿ ಯಾವ್ದಾದ್ರು ಒಂದು ಕಾರ್ ಪಾರ್ಕ್ ಆಗಿದ್ರೆ ಆ ಕಟ್ಟಡದ 5ನೇ ಮಹಡಿಯಿಂದ ಕೆಳಗೆ ಬಿದ್ದವರು ಆ ಕಾರಿನ ಮೇಲೆ ಬಿದ್ದು ಬದುಕಿ ಉಳಿಯುವಂತ ಚಾನ್ಸ್ ಇರ್ತಿತ್ತು. ಆದ್ರೆ ಅವತ್ತು ಅವರ ಟೈಮ್ ಸರಿ ಇರ್ಲಿಲ್ಲ. ಅವರು ಅವತ್ತು 5ನೇ ಮಹಡಿನ ನೇರವಾಗಿ ನೆಲಕ್ಕೆ ಬಿದ್ದು ಅಪ್ಪಳಿಸಿದ್ರು. ಇದರಿಂದ ಅವರ ಮುಖ, ಮೂಗು ಹಾಗೂ ಕುತ್ತಿಗೆಯ ಮೂಳೆಗಳು ತೀವ್ರವಾಗಿ ಜಖಮಾಗಿದ್ವು. ತಕ್ಷಣನೇ ಅವರನ್ನ ಎಮರ್ಜೆನ್ಸಿ ಆಂಬುಲೆನ್ಸ್ ಕರೆಸಿ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಸಿಗುವಂತ ಮೊದಲೇ ಅವರ ಜೀವ ಹೊರಟು ಹೋಗಿತ್ತು. ಕೇವಲ 19 ವರ್ಷ ವಯಸ್ಸಿಗೆ ಅವತ್ತಿನ ಕಾಲದ ಸುಪ್ರಸಿದ್ಧ ಸ್ಟಾರ್ ನಟಿ ದಿವ್ಯಾ ಭಾರತಿ ಈ ರೀತಿ ದುರಂತ ಅಂತ್ಯವನ್ನ ಕಾಣ್ತಾರೆ ಅಂತ ಬಹುಶಃ ಯಾರು ಕೂಡ ಊಹೆ ಮಾಡಿರಲಿಲ್ಲ. 1993 ಏಪ್ರಿಲ್ 5ನೇ ತಾರೀಕು ಮಧ್ಯರಾತ್ರಿ ದಿವ್ಯಾ ಭಾರತಿ ಇನ್ನಿಲ್ಲ ಅನ್ನುವಂತ ಸುದ್ದಿ ಎಲ್ಲಾ ಕಡೆ ಡಿಕ್ಲೇರ್ ಆಗುತ್ತೆ. ವೀಕ್ಷಕರೇ, ಈಗ ಈ ಒಂದು ಘಟನೆಯನ್ನು ನಾವು ಯಾವುದೇ ಕೊಂದಿನ ನೋಡಿದ್ರು ಕೂಡ ಸಾಕಷ್ಟು ಅನುಮಾನಗಳು ಹಾಗೂ ಗೊಂದಲಗಳು ಇಲ್ಲಿ ಸೃಷ್ಟಿಯಾಗ್ತವೆ. ಪೊಲೀಸರು ಈ ಕೇಸಿನ ತನಿಖೆ ಮಾಡಿ ವೈದ್ಯರ ವರದಿ ಹಾಗೂ ಇವರ ನಿವಾಸದ ಸುತ್ತಮುತ್ತ ಇದ್ದಂತ ಜನರ ಹಾಗೂ ಅವತ್ತಿನ ಅವರ ಮನೆಯಲ್ಲಿದ್ದಂತ ಎಲ್ಲರ ಹೇಳಿಕೆಯನ್ನು ಪಡೆದು ಇದು ಒಂದು ಅಪಘಾತದಿಂದ ಆದಂತ ಪ್ರಮಾದ ಅಷ್ಟೇ, ಇಲ್ಲಿ ಯಾವುದು ಕೂಡ ಉದ್ದೇಶ ಪೂರ್ವಕವಾಗಿ ನಡೆದಿಲ್ಲ, ಹೀಗಾಗಿ ಇದೊಂದು ಅಚಾನಕ್ ಸಾವುವಂತ ವರದಿಯನ್ನ ಬರೆದ್ರು. ಏನೇ ಆದ್ರೂ ಕೂಡ ದಿವ್ಯಾ ಭಾರತಿಯವರ ಅಭಿಮಾನಿಗಳಿಗೆ ಹಾಗೂ ಆಕೆಯನ್ನ ಇಷ್ಟಪಡುವಂತ ಎಷ್ಟೋ ಜನಕ್ಕೆ ಇದು ಸಹಜ ಸಾವು ಅಂತ ಅನಿಸ್ತಾ ಇಲ್ಲ. ಈ ಒಂದು ಸಾವಿನ ಹಿಂದೆ ಸಾಕಷ್ಟು ದೊಡ್ಡ ದೊಡ್ಡ ನಿರ್ದೇಶಕರ, ನಿರ್ಮಾಪಕರ ಹಾಗೂ ಇತರ ಕೆಲ ಮುಖ್ಯ ವ್ಯಕ್ತಿಗಳ ಹೆಸರು ಕಾಲಕಾಲಕ್ಕೆ ತಳಕನ್ನ ಹಾಕೊಂಡ್ವು. ಹಾಗೂ ಈ ಒಂದು ಸಾವು ಮುಂದೆ ನಿಲ್ಲದ ಕಾಂಟ್ರವರ್ಸಿ ಹಾಗೂ ಸಾಕಷ್ಟು ಕಪೋಲ ಕಲ್ಪಿತ ಥಿಯರಿಗಳಿಗೂ ಕೂಡ ಕಾರಣ ಆಯಿತು. ಇಲ್ಲಿ ಮೊದಲು ಕೇಳಿ ಬಂದಂತ ಆ ಒಂದು ಅನುಮಾನಾಸ್ಪದ ಹೆಸರೇ ಸಾಜಿದ್. ಈ ಒಂದು ಕಾಂಟ್ರವರ್ಸಿಯ ಪ್ರಕಾರ ಸಾಜಿದ್ ಅನ್ನುವಂತ ವ್ಯಕ್ತಿ 90ರ ದಶಕದ ಬಾಲಿವುಡ್ ನ ಯಶಸ್ವಿ ನಿರ್ದೇಶಕರ ಪೈಕಿ ಒಬ್ರು. ಇವರು ಸಾಕಷ್ಟು ಸಿನಿಮಾಗಳನ್ನ ಸಾಕಷ್ಟು ಮುಖ್ಯ ನಾಯಕರ ಜೊತೆ ನಿರ್ದೇಶನ ಮಾಡಿದ್ದಾರೆ. ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಂತ ಇವ್ರಿಗೆ ಅಂಡರ್ ವರ್ಲ್ಡ್ ಜೊತೆ ಕೂಡ ನೇರವಾದಂತ ಲಿಂಕ್ ಇತ್ತು ಅಂತ ಹೇಳಲಾಗುತ್ತೆ.
ಅಲ್ಲಿಯ ಗುಂಡಗಳ ಜೊತೆ ಕೆಲವು ನೇರ ಸಂಪರ್ಕ ಹೊಂದಿದಂತ ಇವರ ಕೆಲವು ರಹಸ್ಯ ಕಾರ್ಯಾಚರಣೆಗಳ ಬಗ್ಗೆ ಕೆಲವು ತಿಂಗಳ ಹಿಂದೆ ದಿವ್ಯಾಗೂ ಕೂಡ ಗೊತ್ತಾಗುತ್ತೆ. ಅದರಿಂದ ತುಂಬಾ ಡಿಸ್ಟರ್ಬ್ ಆಗಿದಂತ ಅವಳು ಅದನ್ನ ಮಾಧ್ಯಮಗಳಿಗೆ ಅಥವಾ ಚಿತ್ರರಂಗದ ಇತರ ವ್ಯಕ್ತಿಗಳಿಗೆ ತಿಳಿಸುವಂತ ಅಪಾಯದ ಅರಿವು ಸಾಜಿದ್ಗೆ ಇತ್ತು. ಹೀಗಾಗಿ ತನ್ನ ದಾರಿಗೆ ಅಡ್ಡ ಇರುವಂತ ದಿವ್ಯಾಳನ್ನ ಮುಗಿಸ್ ಹಾಕಿದ್ರೆ ತನ್ನ ಅಂಡರ್ವರ್ಲ್ಡ್ ನ ರಹಸ್ಯಗಳು ರಹಸ್ಯವಾಗಿಯೇ ಉಳಿಯೋದಕ್ಕೆ ಸಾಧ್ಯ ಅಂತ ತಾನೇ ಪ್ಲಾನ್ ಮಾಡಿ ಅದ್ರ ಪ್ರಕಾರ ಇವನೇ ಎಲ್ಲೋ ಇದ್ದಂತ ಅವಳನ್ನ ದೂರದಿಂದ ತನ್ನ ನಿವಾಸಕ್ಕೆ ಕರೆಸ್ಕೊಂಡು ಈ ರೀತಿ ಕೊಲೆ ಮಾಡಿಸಿದ ಅನ್ನೋದು ದಿವ್ಯಾ ಭಾರತಿ ಅವರ ಸಾವಿನ ಸುತ್ತ ಇರುವಂತಹ ತೀವ್ರ ಜನಜನಿತವಾದಂತಹ ಒಂದು ಸಿದ್ಧಾಂತ. ಆದರೆ ಇದೊಂದು ಊಹೆ ಅಷ್ಟೇ. ಇದು ನಿಜಂತ ಭಾವಿಸಿದ್ರು ಕೂಡ ಇದಕ್ಕೆ ಪೂರಕವಾದಂತ ಯಾವುದೇ ಎವಿಡೆನ್ಸ್ ಅಥವಾ ಸಾಕ್ಷಿ ಇದುವರೆಗೂ ಪೊಲೀಸರಿಗಾಗ್ಲಿ ಅಥವಾ ಇದನ್ನ ತನಿಖೆ ಮಾಡದಂತ ಯಾರಿಗೇ ಆಗ್ಲಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಇಲ್ಲಿ ಸಾಜಿದ್ನ ಹೊರತುಪಡಿಸಿ ನೋಡಿದ್ರೆ ಇನ್ನಿಬ್ಬರ ವ್ಯಕ್ತಿಗಳ ಮೇಲೂ ಕೂಡ ನಮಗೆ ಅನುಮಾನ ಬರುತ್ತೆ. ಅವ್ರು ಯಾರಪ್ಪ ಅಂದ್ರೆ ಅದು ದಿವ್ಯಾಳ ಮನೆಯಲ್ಲಿದ್ದಂತ ನೂತನ್ ಲಲ್ಲಾ ಹಾಗೂ ಅವಳ ಪತಿ ಡಾಕ್ಟರ್ ಶ್ಯಾಮ್. ಈ ಒಂದು ಘಟನೆ ಆದ್ಮೇಲೆ ಇಬ್ರು ಕೂಡ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಹಾಗೂ ಇದ್ರ ಬಗ್ಗೆ ಯಾವುದೇ ಮಾಧ್ಯಮದ ಬಳಿ ಕೂಡ ಇವರು ಏನೊಂದನ್ನು ಹೇಳಿಲ್ಲ. ಇನ್ನು ಅವತ್ತು ಅದೇ ನಿವಾಸದಲ್ಲಿ ಇದ್ದಂತ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದು ಅಲ್ಲಿ ಕೆಲಸ ಮಾಡ್ತದಂತ ಇನ್ನೊಬ್ಬ ವ್ಯಕ್ತಿ ಅಮೃತ. ಈಕೆ ಜೊತೆ ಕೂಡ ದಿವ್ಯಾಳಿಗೆ ಬಹಳ ವರ್ಷಗಳಿಂದ ಸ್ನೇಹ ಮತ್ತು ಸಲಿಗೆ ಇತ್ತು. ದಿವ್ಯಾಳ ಸಡನ್ ಸಾವಿನಿಂದ ಮುಂದಿನ ಒಂದೇ ತಿಂಗಳಲ್ಲಿ ಇವರು ಕೂಡ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ತಾರೆ. ಹೀಗಾಗಿ ಪೊಲೀಸರಿಗೆ ಅಮೃತರವರ ಹೇಳಿಕೆ ಹಾಗೂ ಅವತ್ತು ದಿವ್ಯಾರವರ ಕೊನೆ ಕ್ಷಣಗಳನ್ನ ವಿವರಿಸೋದಕ್ಕೆ ಆ ಅಮೃತನೇ ಇರಲಿಲ್ಲ. ಈ ಬಗ್ಗೆ ಪೊಲೀಸರು ದಿವ್ಯಾರವರ ಪತಿ, ಅವರ ಪೋಷಕರು ಹಾಗೂ ಅವರ ಸೋದರರನ್ನು ಕೂಡ ತನಿಖೆ ಮಾಡ್ತಾರೆ. ಆದ್ರೆ ಯಾರಿಂದನೂ ಕೂಡ ಸಮರ್ಪಕ ಮಾಹಿತಿ ಸಿಗೋದಿಲ್ಲ ಹಾಗೂ ಇವರೆಲ್ಲ ಕೊಟ್ಟಂತ ಹೇಳಿಕೆಯನ್ನ ಯಾವತ್ತೂ ಅವರು ಪಬ್ಲಿಕ್ ಮಾಡಲಿಲ್ಲ. ವೀಕ್ಷಕರೇ, 1993ರಿಂದ 98ರವರೆಗೂ ದಿವ್ಯಾ ಭಾರತಿ ಅವರ ಸಾವು ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿ ತನಿಖಾ ಹಂತದಲ್ಲಿ ಇತ್ತು. ಆದ್ರೆ ಖಂಡಿತವಾಗಿ ಇದು ಒಂದು ಆಕ್ಸಿಡೆಂಟಲ್ ಸಾವು. ನನ್ನ ಮಗಳು ಆಯಸ್ಸು ಮುಗಿದಿತ್ತು, ಅವಳು ನಮ್ಮನ್ನ ಬಿಟ್ಟು ಹೋದ್ಲು ಅಂತ ಆಕೆ ತಂದೆ ಓಂ ಪ್ರಕಾಶ್ ಅವರೇ ಪೊಲೀಸರಿಗೆ ಆಗ ತಿಳಿಸಿರಿಂದ 1998ರಲ್ಲಿ ಇದನ್ನ ಆಕ್ಸಿಡೆಂಟಲ್ ಸಾವು ಅಂತ ಡಿಕ್ಲೇರ್ ಮಾಡಿ ಈ ಒಂದು ಕೇಸನ್ನ ಪೊಲೀಸ್ ಅಧಿಕೃತವಾಗಿ ಕ್ಲೋಸ್ ಮಾಡ್ತಾರೆ. ವಾಸ್ತವವಾಗಿ ತಮ್ಮ ಪತ್ನಿ ಈ ರೀತಿ ತಮ್ಮನ್ನ ಬಿಟ್ಟು ಹೋಗಿದ್ದು ಕೂಡ ಈ ಸಾಜಿದ್ಗೂ ತುಂಬಾ ದುಃಖವನ್ನ ಉಂಟುಮಾಡಿತ್ತು. ಆಸ್ಪತ್ರೆಯಲ್ಲಿ ಆಕೆ ದೇಹವನ್ನ ಮೊದಲ ಬಾರಿಗೆ ನೋಡದಂತ ಅವರು ಕೂಡ ಮಿನಿ ಹಾರ್ಟ್ ಅಟ್ಯಾಕ್ಗೆ ಗುರಿಯಾಗಿದ್ರು. 1993ರಿಂದ 2004ರವರೆಗೂ ಅವರು ತಾವು ತೆಗೆದಂತ ಸಾಕಷ್ಟು ಸಿನಿಮಾಗಳನ್ನ ತಮ್ಮ ಪತ್ನಿ ದಿವ್ಯಾಗೆನೆ ಅರ್ಪಿಸಿದ್ರು ಹಾಗೂ ತಮ್ಮ ಎಲ್ಲ ಪ್ರಯತ್ನ, ಕೆಲಸ ಹಾಗೂ ಯಶಸ್ಸನ್ನ ಕೊನೆವರೆಗೂ ತಮ್ಮ ಪತ್ನಿ ದಿವ್ಯಾಗೆನೆ ಅವರು ಡೆಡಿಕೇಟ್ ಮಾಡಿದ್ರು. ಇನ್ನು 2004ರಲ್ಲಿ ಅವರು ವಾರ್ಧಾ ಅನ್ನುವಂತ ಮಹಿಳೆಯನ್ನ ಮರು ಮದುವೆ ಆಗ್ತಾರೆ. ಅವರು ಎರಡನೇ ಮದುವೆನ ಮಾಡಿಕೊಂಡ್ರು ಕೂಡ ತಮ್ಮ ಮೊದಲನೇ ಹೆಂಡತಿಯಾದಂತಹ ದಿವ್ಯಾರವರ ಕುಟುಂಬದ ಜೊತೆಗಿನ ನಂಟು ಮತ್ತು ಒಡನಾಟವನ್ನ ಅವರು ಕಸ್ಕೊಂಡಿಲ್ಲ. ಇನ್ನು ಇವ್ರ ಪತ್ನಿ ವಾರ್ಧಾ ಕೂಡ ದಿವ್ಯಾರವರ ಕುಟುಂಬದವರ ಜೊತೆ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ದಿವ್ಯಾರವರ ಕುಟುಂಬದ ಸಣ್ಣ ಮಕ್ಕಳು ಈ ವಾರ್ಧಾರನ್ನ ಬಡಿ ಮಮ್ಮಿ ಅಂತಾನೆ ಇವತ್ಗೂ ಕರೀತಾರೆ. ಇವತ್ತು ದಿವ್ಯಾರವರ ಪೋಷಕರು ಕೂಡ ಬದುಕಿಲ್ಲ. 2018ರಲ್ಲಿ ಕಿಡ್ನಿ ವೈಫಲ್ಯದಿಂದ ಇವ್ರ ತಾಯಿ ಇಹಲೋಕವನ್ನ ತ್ಯಜಿಸ್ತಾರೆ ಹಾಗೂ ಮುಂದೆ 2021ರಲ್ಲಿ ಇವ್ರ ತಂದೆ ಓಂ ಪ್ರಕಾಶ್ ವಯೋಸಹಜ ಸ್ಥಿತಿಯಲ್ಲಿ ಅವರು ಕೂಡ ಸಾವನ್ನಪ್ತಾರೆ ಹಾಗೂ ಇವರ ಕೊನೆ ಕ್ಷಣದವರೆಗೂ ಸಾಜಿದ್ ಇವ್ರ ಜೊತೆ ಬೆಂಬಲವಾಗಿ ನಿಂತಿದ್ರು. ವೀಕ್ಷಕರೇ, ಈಗ ಹೇಳಿ, ಇದೆಲ್ಲವನ್ನು ಕೂಡ ನೋಡಿ ನಾವು ಇದನ್ನ ಸಹಜ ಸಾವು ಅಂತ ಹೇಳ್ಬೇಕು ಅಥವಾ ಯಾರದ ಕೈವಾಡದ ಫಲ ಅಂತ ಹೇಳ್ಬೇಕಾ? ಈಗಲೂ ಕೂಡ ಈ ಒಂದು ಸಾವಿನ ಸುತ್ತ ಬಲವಾದಂತ ಹಾಗೂ ಉತ್ತರ ಸಿಗದಂತ ಅನುಮಾನಗಳ ಹುತ್ತನೆ ಇದೆ. ಆದ್ರೆ ಈ ಯಾವುದೇ ಊಹೆಗಳಿಗಾಗ್ಲಿ ಅಥವಾ ಸಿದ್ಧಾಂತಗಳಿಗಾಗ್ಲಿ ವಿವಾದಗಳಿಗಾಗ್ಲಿ ನಮ್ಮಲ್ಲಿ ಸಾಕ್ಷಿ ಪುರಾವೆ ಏನು ಕೂಡ ಇಲ್ಲ. ಒಟ್ಟನೆ ದಿವ್ಯಾ ಭಾರತಿ ಬಹಳ ಬೇಗ ಅರಳಿ ಹೃದಯವಂತ ಮೊದಲೇ ಕಮರಿ ಹೋದಂತ ಒಂದು ಸುಂದರವಾದಂತ ಹೂ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಪ್ಪದೆ ಹಂಚಿಕೊಳ್ಳಿ. ನಮಸ್ಕಾರ.